ಬೀದರ್ ಜಿಲ್ಲೆಯ ಎಲ್ಲ ಸಮಸ್ತ ನಮ್ಮ ಮರಾಠ ಸಮಾಜದ ಎಲ್ಲ ಬಂಧುಗಳು ಪಕ್ಷಾತೀತವಾಗಿ ಎಲ್ಲರೂ ಇವತ್ತು ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವರ ಅಪೇಕ್ಷೆ ಇತ್ತು. ನಾನು ಕಳೆದ ಬಾರಿ ಬಂದಾಗ ಎಲ್ಲ ತಾಲೂಕುಗಳಲ್ಲಿ ನಾವು ಪ್ರವಾಸ ಮಾಡಿದ್ವಿ. ಎಲ್ಲರೂ ಸೇರಿ ಒಂದು ಒಗ್ಗಟ್ಟು ಥರ ಪ್ರದರ್ಶನ ಮಾಡಬೇಕು, ಎಲ್ಲ ಮರಾಠ ಸಮಾಜದ ಬಂಧುಗಳು ಸೇರಬೇಕು, ಸನ್ನದ್ಧರಾಗಬೇಕು, ಸಮಾಜನ ಸಂಘಟನೆ ಮಾಡಬೇಕಂತ ಸದುದ್ದೇಶದಿಂದ ನನ್ನ ಕರೆಸಿದ್ದಾರೆ. ನಾನಿವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ. ಸರಿ, ಏನು ಸರ್ ರಾಜ್ಯ ರಾಜಕಾರಣದಲ್ಲಿ ಭಾಳ ಎಲ್ಲ ಈಗ ನಿನ್ನೆ ಆಗಿದ್ದಂಥದ್ದು ಪ್ರಕರಣ, ಈಗ ಅಂದ್ರೆ ನಿನ್ನೆ ಆಗಿದ್ದಂಥ ವಿಚಾರ ಸಂಬಂಧಪಟ್ಟಂಗೆ ಸರ್, ಈಗ ನೆಕ್ಸ್ಟು ಸಂಕ್ರಮಣಕ್ಕೆ ಕ್ರಾಂತಿ ಆಗುತ್ತೆ. ಈಗೆಲ್ಲ ಸ್ವಲ್ಪ ಓಕೆ ಆಗಿದೆ, ಒಪ್ಪಂದ ಆಗಿದೆ, ಬಟ್ ಸಂಕ್ರಾಂತಿ ಮತ್ತೆ ಕ್ರಾಂತಿ ಆಗುತ್ತೆ. ಸಿದ್ದರಾಮಯ್ಯ ರೆಕಾರ್ಡ್ ಮಾಡೋಕ್ಕೆ ಈ ಥರ ಇದು ಮಾಡ್ತಾ ಇದ್ದಾರೆ. ಅದಾದರೂ ಕೂಡ ನೆಕ್ಸ್ಟ್ ಮತ್ತೆ ಅವರೇ ಕಂಟಿನ್ಯೂ ಆಯ್ತು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಈಗ ನಿಮಗೆ ಅಗ್ಲಲ್ಲ ಇದ್ರ ಬಗ್ಗೆ ನನಗೆ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡಿ. ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಏನು ತಿರುವ ಮರುವ ಪ್ರಶ್ನೆ ಕೇಳಿದ್ರು ನಮ್ಮ ಉತ್ತರ ಏನು ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಸಾಯಂಕಾಲ ಸೋನಿಯಾ ಗಾಂಧಿ ಮನೆಯಲ್ಲಿ ಕೂಡ ಮೀಟಿಂಗ್ ಇದೆ ಸರ್. ಇವತ್ತು 2028 ವಿಧಾನಸಭೆವರೆಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಡಿಸಿಎಂ ಆಗೇ ಇರ್ತಾರೆ ಅಥವಾ ಪ್ರಮೋಷನ್ ಸಿಗುತ್ತಾ ಅಂತ ನಿಮ್ಮ ಬೆಂಬಲ ಏನಿದೆ ಅವರಿಗೆ? ಈಗೆಲ್ಲ ಇದನ್ನೆಲ್ಲ ಕೇಳಬೇಡ್ರಿ, ಈ ವಿಷಯದಲ್ಲಿ ನಾನು ಮಾತಾಡಲ್ಲ. ಏನು ಕೇಳಿದ್ರು ಏನು ಅಲ್ಲ. ಈಗ ನಾವೆಲ್ಲ ಉತ್ತರ ಕೊಟ್ಟಾಗಿದೆ. ಮುಖ್ಯಮಂತ್ರಿ ಉತ್ತರ ಕೊಟ್ಟ ಮೇಲೆ ತಿರ್ಗಾ ಮಾತಾಡಿದಾಗ ಅರ್ಥ ಇಲ್ಲ. ಅದು ಏನು ಕರೀತಾರೆ ಹೋಗ್ಬೇಕ್ರಿ. ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಕರೀತಾರೆ ಆದಷ್ಟು ಮಟ್ಟಿಗೆ ಹೋಗ್ಬೇಕು, ಸಂಘಟನೆ ಮಾಡ್ಬೇಕು. ಆ ದೃಷ್ಟಿಯಿಂದ ಬಂದೀವಿ. ಇದು ಯಾವ್ದು ರಾಜಕೀಯ ದೃಷ್ಟಿಯಿಂದ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಸರ್, ನಿನ್ನೆ ಬ್ರೇಕ್ಫಾಸ್ಟ್ ಆಯ್ತಲ್ಲ ಸರ್, ಇದು ರಷ್ಯಾ ಉಕ್ರೇನ್ ಯುದ್ಧ ಮತ್ತೆ ಯಾವಾಗ ಬಾಂಬ್ ಬೀಳುತ್ತೆ ಗೊತ್ತಿಲ್ಲ ಸರ್. ಭಾಳ ದೊಡ್ಡ ಲೆವೆಲ್ನಾಗ ಅವ್ರು ಮಾತನಾಡಿದ್ರೆ ನಾವೇನು ಮಾತಾಡೋಣ ಹೇಳಿ ಸರ್. ಈಗ ನಿನ್ನೆ ಜಗದೀಶ್ ಶೆಟ್ಟರ್ ಒಂದು ವಿಷಯ ಹೇಳಿದ್ದಾರೆ. ಏನಂತಂದ್ರೆ ರಾಜ್ಯದಲ್ಲಿ ಸರ್ಕಾರ ಕುಂಠಿತ ಆಗಿದೆ, ಇದು ರಾಜ್ಯಪಾಲ ಆಡಳಿತ ಬರಬೇಕು. ಅವ್ರಿಗೆ ಅರ್ಜೆಂಟ್ ಇದೆ ಅಧಿಕಾರಕ್ಕೆ ಬರೋಕ್ಕೆ. BJP ಏನಾಗಿದೆ, ಈಗ 23 ರಾಜ್ಯಗಳಲ್ಲಿ ಒಟ್ಟಿಸ್ಕೊಂಡ್ಬಿಟ್ರೆ ಇಡೀ ದೇಶ ಲೂಟಿ ಹೊಡೆದಾರೆ. ಎಲ್ಲ ಕಡೆ ಅವರು ಕೇಂದ್ರದಲ್ಲಿ ಲೂಟಿ ಹೊಡೆದಾರೆ. ಈಗ ಲೂಟಿ ಹೊಡೆಯೋಕ್ಕೆ ಚಾನ್ಸ್ ಸಿಕ್ಕಿಲ್ಲಲ್ಲ. ಈ ಕಾಂಗ್ರೆಸ್ ಅಧಿಕಾರ ಐತೆ, ಜಲ್ದಿ ಇಳಿಬೇಕು ಅವರು. ಕಾಂಗ್ರೆಸ್ನವ್ರು ಜಲ್ದಿ ಹೆಂಗೋ ಸರ್ಕಾರ ಬೆಳೆಸ್ಬಿಡ್ಬೇಕು. ಬೆಳೆಸಿದ್ರೆ ಇವ್ರು ಜಲ್ದಿ ಬಂದು ಮತ್ತೆ ಅಧಿಕಾರದಿಂದ ಲೂಟಿ ಹೊಡೆಯಕ್ಕೆ ಬಿಟ್ರೆ ಇನ್ನೇನಿಲ್ಲ ಅವ್ರ ಕೆಲಸಗಳು. ಮತ್ತೆ ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರಲ್ಲಪ್ಪ. ಮತ್ತೆ ಅವ್ರು ಹೇಳ್ತಾ ಇದಾರೆ ಅಂತ ಹೇಳ್ತಾರಲ್ಲ. ಅಲ್ರಿ, ಅವರು ಇಲ್ಲಿ ಮಾತಾಡೋಕೆ ಬಿಟ್ಟರೆ ಒಂದು ಸ್ವಲ್ಪ ಅವ್ರು ಹೇಳ್ತಿರೋದು ಗವರ್ನರ್ ಆಡಳಿತ ಬರಬೇಕಂತಕ್ಕಂಥ ಮಾತು. ಉದ್ದೇಶ ಏನು? 140 ಸಂಖ್ಯೆ ಇರತಕ್ಕಂಥದ್ದನ್ನು ಉದ್ದೇಶ ಏನು? ರಾಜಣ್ಣ ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ರಾಜ್ಯಪಾಲ ಆಡಳಿತ ಬರಬೇಕಂದ್ರೆ ಜಲ್ದಿ ಸರ್ಕಾರ ಬೀಳಬೇಕು ಅಂತ ಅವ್ರ ಅರ್ಥ. ಯಾರ್ದು? ಜಗದೀಶ್ ಶೆಟ್ಟರ್ ಸಾಹೇಬ್ರದ್ದು. ಬಿಜೆಪಿದವ್ರು ಕಾಯ್ತಾ ಇದ್ದಾರೆ ಸರ್ ಸರ್ಕಾರ ಬೀಳಲಿ ಅಂತ. ಮತ್ತೆ ಇನ್ನೇನು ಮಾಡ್ತಿದಾರಪ್ಪ ಅವರು? ಬೇರೆ ಏನೇನು ಇದೆಯಾ? 2 ತಿಂಗಳಾಯ್ತು ಕುರ್ಜಿ ಕಿತ್ತಾಟ ನಡೀತಿರೋದು ರಾಜ್ಯದಲ್ಲಿ. ಸತತವಾಗಿ ಮುಖ್ಯಮಂತ್ರಿಗಳು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಿಸ್ ಮಾಡಿದಾರೇನ್ರಿ? ನಾನು ಅವ್ರದ್ದು ಅದೇ ಕಾರ್ಯಕ್ರಮದಲ್ಲಿದ್ದೀನಿ. ರೈತರ ವಿಷಯ ಆಗಿರಲಿ, ಕಬ್ಬಿನ ವಿಷಯ ಆಗಿರಲಿ, ಈಗ ಮೆಕ್ಕೆಜೋಳ ವಿಷಯ ಆಗಿರಲಿ, ಎಲ್ಲ ವಿಷಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕೂತ್ಕೊಂಡು ಎಲ್ಲ ಮೀಟಿಂಗ್ಗಳಿಗೆ ಭಾಗವಹಿಸ್ತಿದ್ದಾರೆ. ಹೌದಪ್ಪ, ಎಲ್ಲಿ ತಿರುಗಾಡ್ತಿಲ್ಲ ಅನ್ನಂಗಿಲ್ಲ. ಎಲ್ಲ ಸಚಿವರುಗಳು ತಿರುಗಾಡ್ತಿದ್ದಾರೆ. ಸುಮ್ಮನೆ ಮತ್ತೆ BJP ಹೇಳ್ಬೇಕು, ಹೇಳ್ತಾರೆ. ಈಗ ಏನು ಮಾಡ್ಬೇಕು ಅದಕ್ಕೆ? ಸರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಶ್ಯಾಮ್ ಪಿತ್ರೋಡ ಸೇರಿ 6 ಮಂದಿ ಮೇಲೆ ಮತ್ತೆ ದೆಹಲಿ ಪೊಲೀಸರು ದೂರ ದಾಖಲೆ ಸರ್. ಅದು ಬೇರೆ ಏನಿದೆ ಈಗ? ಅದೇ ಹೇಳ್ತಿರೋದು. BJPಯವರು ಕಳೆದ 11 ವರ್ಷದಿಂದ ಮಾಡಿರ್ತಕ್ಕಂಥ ಇದು ಬಿಟ್ಟರೆ, ಈಗ ಮೊನ್ನೆ ತಾನೇ IMFನವರು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡು ಗ್ರೇಡ್ ಏನು ಕೊಟ್ಟಿದೆ ದೇಶಕ್ಕೆ? ಇದ್ರ ಬಗ್ಗೆ ಏನು BJPಯವ್ರು ಮಾತನಾಡ್ತಾರಾ? 11 ವರ್ಷ ಇವ್ರು ಆಡಳಿತದಿದೆ. ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಹ್ಯಾಸ್ ಗಿವನ್ C ಗ್ರೇಡ್ ಟು ದಿಸ್ ಕಂಟ್ರಿ. ಏನಕ್ಕೆ C ಗ್ರೇಡ್ ಕೊಟ್ಟರು ಅಂತ ಸ್ವಲ್ಪ ಯಾರನ್ನ ಮಾತಾಡ್ತಾರಾ? BJPಯವ್ರು ಯಾರನ್ನ ಸ್ವಲ್ಪ ಬುದ್ಧಿವಂತರಿರ್ತಕ್ಕಂಥವ್ರು, ವಿಚಾರವಂತರಿರ್ತಕ್ಕಂಥವ್ರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. C ಗ್ರೇಡ್ ಯಾಕೆ ಬಂತು? ಏನು ಕಾರಣ ಏನು C ಗ್ರೇಡ್ ಬರಲಿಕ್ಕೆ? ಈಗ ಮುಂದಿರ್ತಕ್ಕಂಥ ದಿನಗಳಲ್ಲಿ $100 ಆಗ್ಬೋದು, $1 ಅಂತಕ್ಕಂಥದ್ದು ನಡೀತಾ ಇದೆ, ಚರ್ಚೆ ಇದೆ. ಇದು ಇಂಪಾರ್ಟೆಂಟಾ ಏನೋ? ಬರೀ ಇವೇ ಯಾರ ಮೇಲೆ ಕೇಸ್ ಹಾಕೋ ಕಾರಣ ಏನು ಕೇಳಬೇಕಲ್ಲ ಅವರಿಗೆ. BJPಯವ್ರಿಗೆ ಕೇಳಿ. ಕೇಸ್ ಹಾಕ್ತಕ್ಕಂಥದ್ದು ಕೇವಲ ಅದೇ ರಾಜಕೀಯವಾಗಿ ಬಿಟ್ಟರೆ ಇನ್ನೇನು ಬೇರೆ ಏನಿದೆ ಕೇಸ್ ಹಾಕ್ಲಿಕ್ಕೆ? ದುರುಪಯೋಗ ಮಾಡ್ಕೊತಿದ್ದಾರೆ ಕೇಂದ್ರ ಸರ್ಕಾರ. ಆಯ್ತು, 11 ವರ್ಷ ಆಯ್ತಲ್ರಿ ಆಡಳಿತದಲ್ಲಿದ್ದು. ನೀವು ಸದಾ ಕೊಡಂಗಿದ್ರೆ ಕೊಡ್ರಿ. ಕಾನೂನು ನಿಮ್ಮ ಹತ್ರ ಇದೆ, CBI ನಿಮ್ಮ ಹತ್ರ ಇದೆ, ಎಲ್ಲ ಮಾನಿಟರ್ ಮಾಡ್ತಾರೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಕೋರ್ಟು ಕಚೇರಿಗಳು ಮ್ಯಾನೇಜ್ ಮಾಡೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ. ಇನ್ನೇನು ಈ ದೇಶದಲ್ಲಿ ಏನು ಉಳಿದಿದೆ ಅನ್ನೋ ಚುನಾವಣೆ ಆಗಲ್ಲ ಅಂತ ಅದೇ ಲೆಕ್ಕ ಕಾಣ್ತಾ ಇದೆಯಲ್ಲ. ಚುನಾವಣೆಗಳು ನಡೆದ್ರು ಏನೈತೆ, ಎಲೆಕ್ಷನ್ ಅವರೇ ಗೆಲ್ತಾರೆ. ಹೆಂಗ್ರಿ ಗೆಲ್ಬೋದು ಎಲೆಕ್ಷನು? ಕಾರಣ ಏನು ಗೆಲ್ಲಲಿಕ್ಕೆ? ಏನಾರು ಬೇಕಲ್ಲ ಸರ್. ಈಗ ನಿನ್ನೆ ಇದು ಕ್ರಾಂತಿ ಶಾಂತಿ ಆಯ್ತಾ ಸರ್? ನಿನ್ನೆ ಮೀಟಿಂಗ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಆಯಿತು. ಬೇರೆ ಏನು ಹೇಳೋದು? ಶಾಂತಿ ಆಯ್ತು. ಬದಲಾವಣೆ ವಿಚಾರ ಮುಂದಿನ ಎಲೆಕ್ಷನ್ ಮೇಲೆ ಕಾಂಗ್ರೆಸ್ನಲ್ಲಿ ಏನು ಎಫೆಕ್ಟ್ ಆಗಲ್ವಾ ಸರ್? ಏನು ಅಭಿಪ್ರಾಯ ನಿಮ್ಮದ್ರ ಮೇಲೆ ಈ ಒಂದು ಗೊಂದಲ ವಿಚಾರದಲ್ಲಿ? ಇನ್ನು ಎಲೆಕ್ಷನ್ ದೂರ ಇದೆ, ರಜಾ 2.5 ವರ್ಷ ಇದೆ. ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಮುಂದೆ
ಮುಂದೆಲ್ಲ ಬರುತ್ತಲ್ಲ ಯಾವುದೇ ಚುನಾವಣೆಗಳು ಬಂದರೆ ನನಗೆ ನಂಬಿಕೆ ಇದೆ, ತಾಲೂಕ್ ಪಂಚಾಯತ್ ಆಗಿರಲಿ, ಜಿಲ್ಲಾ ಪಂಚಾಯತ್ ಆಗಿರಲಿ, ಮುನ್ಸಿಪಾಲ್ಟಿ ಆಗಿರಲಿ, ಮುಂದೆ ಬರ್ತಕ್ಕಂಥ ಅಸೆಂಬ್ಲಿ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಪಾರ್ಟಿ ಸಂಘಟನವಾಗಿದೆ. ಖಂಡಿತವಾಗ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಕಾಂಗ್ರೆಸ್ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ, ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಖಂಡಿತವಾಗ್ಲೂ ನನ್ನ ನಂಬಿಕೆ ಇದೆ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಹೇಳಿರ್ತಕ್ಕಂಥ ವಿಚಾರ ಜನ ನಮ್ಮನ್ನು ಒಪ್ಪಿ ಪುನಃ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ಸಂತೋಷ್ ಲಾಡೋರು ವಿಪಕ್ಷಗಳಿಗೆ ಸರಿಯಾದ ಉತ್ತರ ಕೊಡ್ತಾರೆ, ಇದು ಗೊತ್ತಿರೋ ವಿಚಾರ. ಈಗ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರಂತೆ ಕೆಲವೊಂದಿಷ್ಟು ಮಾತುಗಳು ಬಿಜೆಪಿಯಿಂದ ಕೇಳ್ಬಂತು. ಇದಕ್ಕೆ ನೀವು ಒಂದು ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಆಗಿ ಇದನ್ನ ಹೆಂಗ್ ನೋಡ್ತೀರಂತ ಒಬ್ಬರು ಉಪಮುಖ್ಯಮಂತ್ರಿ ನನಗೆ ಗೊತ್ತಿಲ್ಲ ರೀ. ಈಗ ಅವ್ರು ಬಿ ಜೆ ಪಿಯವರು ಆ ರೀತಿ ಹೇಳ್ತಾ ಇದ್ದಾರೆ ಅಂದರೆ ನಾವು ಹೆಂಗ್ರಿ ಅದನ್ನ ಹೇಳೋಕ್ಕಾಗತ್ತೆ? ಬಿ ಜೆ ಪಿಯವ್ರನ್ನ ಕೇಳ್ಬೇಕು, ಅವ್ರ ಹತ್ರ ಖಚಿತ ಮಾಹಿತಿ ಇದ್ರೆ ಅವರಿಗೆ ಹೇಳಕ್ಕೆ ಹೇಳಿ, ಬಹಿರಂಗ ಪಡಿಸಕ್ಕೆ ಹೇಳಿ. ಕಾಂಗ್ರೆಸ್ಸಲ್ಲಿ ಇದೆ ಜಗಳ, ಬಿಜೆಪಿ ಅವ್ರಿಗೆ ಸಂಬಂಧ ಇಲ್ಲ ಸರ್. ಪದೇ ಪದೇ ಬಿಜೆಪಿ ಅವರು ಆರೋಪ ಮಾಡ್ತಿರಲಿಲ್ಲ ಸರ್. ನಾವೇನು ಬಿ ಜೆ ಪಿ ಆರೋಪ ಮಾಡಿ ಭಾಳ ಜಗಳ ಇಲ್ಲ ಅಂತ ಸರ್, ಕಾಂಗ್ರೆಸ್ಸಲ್ಲಿ ಅಲ್ಲ ಇದು. ಅಲ್ಲ, ಅವ್ರು ಹೇಳ್ತಿರೋದು ಬೇರೆ. ಅವ್ರು ಹೇಳಿರೋದು ಬಿ ಜೆ ಪಿಯವರು ಆರೋಪ ಮಾಡ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಹೋಗ್ತಾರಂತ ಹೇಳಿರ್ತಕ್ಕಂಥ ಅವ್ರ ಪ್ರಶ್ನೆ ಅದು. ನನಗೆ ಗುರುತಿಲ್ಲಪ್ಪ ಮಾಹಿತಿ ಅಂತ ಹೇಳಿದೆ. ಅಲ್ಲ ಸರ್, ಈಗ ಪ್ರೆಸ್ ಮೀಟ್ ಮಾಡಿದ್ರು, ಹಂಗಾರೆ ಜಗಳ ಇದೆ ಅಂತ ಪ್ರೆಸ್ ಮೀಟ್ ಮಾಡಿದ್ರು ಸರ್. ಯಾಕೆ ಪ್ರಸ್ತಾಪ ಮಾಡಿದ್ರು? ಮೀಟ್ ಯಾಕೆ ಮಾಡಿದ್ರು ಸರ್ ಇಬ್ರು? ಒಟ್ಟಿಗೆ ಅವಶ್ಯಕತೆ ನಾವು ಹೇಳಿದ ಕೊನೆವರೆಗೂ ಸಿಎಂ ಜೊತೆ ಇರ್ತೀನಿ ನಾನು, ಸಿದ್ದರಾಮಯ್ಯ. ನಾನು ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥದ್ದು. ನೀವು ಯಾವ ಪ್ರಶ್ನೆಗೆ ಏನೇನೋ ಕೇಳ್ತಿರಲ್ರಿ. ಈಗ ನೀವಿಬ್ಬರದು ಉಪಮುಖ್ಯಮಂತ್ರಿದು ಮುಖ್ಯಮಂತ್ರಿಯವ್ರದ್ದು ಬಗ್ಗೆ ನನ್ನ ಮುಂದೆ ಆ ಪ್ರಶ್ನೆ ಕೇಳಬೇಡಿ, ಒಂದೇ ಉತ್ತರ ಇರ್ತದೆ, ನೀವೇ ಬೇಜಾರು ಕಳ್ತೀರಿ ಅಂತ ಹೇಳಿದೆ. ಬೇರೆ ಈಗ ಹಾಸ್ಯ ನಟರು ನಿಧನ ಆಗಿದೆ, ಉಮೇಶ್ ಅವರು ಹಾಸ್ಯ ನಟ, ಕಾಮಿಡಿ ಆಕ್ಟರು, 80 ವರ್ಷ ಸರ್. ವೆರಿ ಸಾರಿ. ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್ ನಮ್ಗೆ ಇದ್ದರು ಅವರು. ಸೊ ಹಂಗಾಗಿ ಅವ್ರ ಕುಟುಂಬಕ್ಕೆ ತಮ್ಮ ಮುಖಾಂತರ ಸಾಂತ್ವನ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ ನಿಮಗೆ. ಈಗ ನೀವು ಸಿದ್ದರಾಮಯ್ಯ ಆಪ್ತರಾಗಿದ್ದೀರಾ, ಒಳಗೆ ಕಾಂಗ್ರೆಸ್ಸಲ್ಲಿ ಏನೇನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ನೀವು ಸಿದ್ದರಾಮಯ್ಯ ಬನ್ನದಲ್ಲೇ ಹೊಂದ್ಕೊಂಡು ಹೋಗ್ತೀರಾ? ಸಿದ್ದರಾಮಯ್ಯ 2.5 ಕಂಟಿನ್ಯೂ ಆಗಬೇಕಂತ ಮುಖ್ಯಮಂತ್ರಿ? ಅಲ್ರಿ, ನಾನು ಹೇಳಿದ್ನಲ್ಲ, ಈ ಪ್ರಶ್ನೆ ಎಲ್ಲಿ ಕೇಳಿದ್ರು ಉತ್ತರ ಸೇಮ್ ಇರ್ತೈತೆ ರೀ. ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಿರ್ಧಾರಕ್ಕೆ ನಾನು ಒಪ್ತೀನಿ ಅಂದಮೇಲೆ ನೀವು ಎಲ್ಲಿ ಕೇಳಿದ್ರು ಏನು ಪ್ರಶ್ನೆ? ಎಲ್ಲರೂ ಶಾಸಕರು ಅಲ್ರಿ, ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಒಪ್ತಾರಂದ್ಮೇಲೆ ಕರ್ನಾಟಕದ ಪ್ರತಿಯೊಬ್ಬ ಶಾಸಕ, ಕಾಂಗ್ರೆಸ್ ಎಲ್ಲ ಸಚಿವರುಗಳು ಒಪ್ಪದಂಗೆ. ಅದು ಬೀದರ್ ಜಿಲ್ಲೆಯ ಎಲ್ಲ ಸಮಸ್ತ ನಮ್ಮ ಮರಾಠ ಸಮಾಜದ ಎಲ್ಲ ಬಂಧುಗಳು ಪಕ್ಷಾತೀತವಾಗಿ ಎಲ್ಲರೂ ಇವತ್ತು ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವ್ರ ಅಪೇಕ್ಷೆ ಇತ್ತು. ನಾನು ಕಳೆದ ಬಾರಿ ಬಂದಾಗ ಎಲ್ಲ ತಾಲೂಕುಗಳಲ್ಲಿ ನಾವು ಪ್ರವಾಸ ಮಾಡಿದ್ವಿ. ಎಲ್ಲರೂ ಸೇರಿ ಒಂದು ಒಗ್ಗಟ್ಟು ಥರ ಪ್ರದರ್ಶನ ಮಾಡಬೇಕು, ಎಲ್ಲ ಮರಾಠ ಸಮಾಜದ ಬಂಧುಗಳು ಸೇರಬೇಕು, ಸನ್ನದ್ಧರಾಗಬೇಕು, ಸಮಾಜನ ಸಂಘಟನೆ ಮಾಡಬೇಕಂತ ಸದುದ್ದೇಶದಿಂದ ನನ್ನ ಕರೆಸಿದ್ದಾರೆ. ನಾನಿವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ. ಸರಿ, ಏನು ಸರ್ ರಾಜ್ಯ ರಾಜಕಾರಣದಲ್ಲಿ ಭಾಳ ಎಲ್ಲ ಈಗ ನಿನ್ನೆ ಆಗಿದ್ದಂಥದ್ದು ಪ್ರಕರಣ, ಈಗ ಅಂದ್ರೆ ನಿನ್ನೆ ಆಗಿದ್ದಂಥ ವಿಚಾರ ಸಂಬಂಧಪಟ್ಟ ಸರ್, ಈಗ ನೆಕ್ಸ್ಟ್ ಸಂಕ್ರಮಣಕ್ಕೆ ಕ್ರಾಂತಿ ಆಗುತ್ತೆ. ಈಗೆಲ್ಲ ಸ್ವಲ್ಪ ಓಕೆ ಆಗಿದೆ, ಒಪ್ಪಂದ ಆಗಿದೆ, ಬಟ್ ಸಂಕ್ರಾಂತಿ ಮತ್ತೆ ಕ್ರಾಂತಿ ಆಗುತ್ತೆ. ಸಿದ್ದರಾಮಯ್ಯ ರೆಕಾರ್ಡ್ ಮಾಡೋಕ್ಕೆ ಈ ಥರ ಇದು ಮಾಡ್ತಾ ಇದ್ದಾರೆ. ಅದಾದರೂ ಕೂಡ ನೆಕ್ಸ್ಟ್ ಮತ್ತೆ ಅವರೇ ಕಂಟಿನ್ಯೂ ಆಯ್ತು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಈಗ ನಿಮಗೆ ಅಗ್ಲಲ್ಲ ಇದ್ರ ಬಗ್ಗೆ ನನಗೆ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡಿ. ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಏನು ತಿರುವಾ ಮರುವ ಪ್ರಶ್ನೆ ಕೇಳೋದು ನಮ್ಮ ಉತ್ತರ ಏನು ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಸಾಯಂಕಾಲ ಸೋನಿಯಾ ಗಾಂಧಿ ಮನೆಯಲ್ಲಿ ಕೂಡ ಮೀಟಿಂಗ್ ಇದೆ ಸರ್ ಇವತ್ತು. ಕರ್ನಾಟಕ 2028 ವಿಧಾನಸಭಾವರೆಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಡಿಸಿಎಂ ಆಗೇ ಇರ್ತಾರೆ, ಪ್ರಮೋಷನ್ ಸಿಗುತ್ತೆ ಅಂತ ನಿಮ್ಮ ಬೆಂಬಲ ಏನಿದೆ ಅವರಿಗೆ? ಅಲ್ಲ, ಈಗೆಲ್ಲ ಇದನ್ನೆಲ್ಲ ಕೇಳಬೇಡ್ರಿ, ಈ ವಿಷಯದಲ್ಲಿ ನಾನು ಮಾತಾಡಲ್ಲ. ನೀವು ಏನು ಕೇಳಿದ್ರು ನಾನೇನು ಅಲ್ಲ ರೀ. ಈಗ ನಾವೆಲ್ಲ ಉತ್ತರ ಕೊಟ್ಟಾಗಿದೆ. ಮುಖ್ಯಮಂತ್ರಿ ಉತ್ತರ ಕೊಟ್ಟ ಮೇಲೆ ತಿರ್ಗಾ ಮಾತಾಡಿದಾಗ ಅರ್ಥ ಇಲ್ಲ ಅದು. ರಾಜ್ಯಾದ್ಯಂತ ಸುತ್ತಾಡಿ ಸಂಘಟನೆ ಮತ್ತು ಸಮುದಾಯಕ್ಕೆ ಒತ್ತು ಕೊಡ್ತಾ ಇದ್ದೀರಿ ಸರ್, ಏನು ಸರ್ ವಿಶೇಷತೆ? ಏನು ಕರೀತಾರೆ ಹೋಗ್ಬೇಕ್ರಿ. ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಕರೀತಾರೆ ಆದಷ್ಟು ಮಟ್ಟಿಗೆ ಹೋಗ್ಬೇಕು, ಸಂಘಟನೆ ಮಾಡ್ಬೇಕು. ಆ ದೃಷ್ಟಿಯಿಂದ ಬಂದೀವಿ. ಇದು ಯಾವುದು ರಾಜಕೀಯ ದೃಷ್ಟಿಯಿಂದ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಸರ್, ನಿನ್ನೆ ಬ್ರೇಕ್ಫಾಸ್ಟ್ ಆಯ್ತಲ್ಲ ಸರ್, ಇದು ರಷ್ಯಾ ಉಕ್ರೇನ್ ಯುದ್ಧ ಮತ್ತೆ ಯಾವಾಗ ಬಾಂಬ್ ಬೀಳುತ್ತೆ ಗೊತ್ತಿಲ್ಲ ಸರ್. ಭಾಳ ದೊಡ್ಡ ಲೆವೆಲ್ನಾಗ ಅವ್ರು ಮಾತನಾಡಿದ್ರೆ ನಾವೇನು ಮಾತಾಡೋಣ ಹೇಳಿ. ಸರ್, ಈಗ ನಿನ್ನೆ ಜಗದೀಶ್ ಶೆಟ್ಟರ್ ಒಂದು ವಿಷಯ ಹೇಳಿದ್ದಾರೆ. ಏನಂತಂದ್ರೆ ರಾಜ್ಯದಲ್ಲಿ ಸರ್ಕಾರ ಕುಂಠಿತ ಆಗಿದೆ, ಇದು ರಾಜ್ಯಪಾಲ ಆಡಳಿತ ಬರಬೇಕು. ಅವ್ರಿಗೆ ಅರ್ಜೆಂಟ್ ಇದೆ ಅಧಿಕಾರಕ್ಕೆ ಬರೋಕ್ಕೆ. ಬಿ ಜೆ ಪಿಯವ್ರಿಗೆ ಏನಾಗಿದೆ, ಈಗ 23 ರಾಜ್ಯಗಳಲ್ಲಿ ಒಟ್ಟಿಸ್ಕೊಂಬಿಟ್ರೆ ಇಡೀ ದೇಶ ಲೂಟಿ ಹೊಡೆದಾರೆ ಎಲ್ಲ ಕಡೆ. ಅವರು ಕೇಂದ್ರದಲ್ಲಿ ಲೂಟಿ ಹೊಡೆದಾರೆ. ಈಗ ಲೂಟಿ ಹೊಡೆಯೋಕ್ಕೆ ಚಾನ್ಸ್ ಸಿಕ್ಕಿಲ್ಲಲ್ಲ. ಈ ಕಾಂಗ್ರೆಸ್ ಅಧಿಕಾರ ಐತೆ, ಜಲ್ದಿ ಇಳಿಬೇಕು ಅವರು. ಕಾಂಗ್ರೆಸ್ನವ್ರು ಜಲ್ದಿ ಹೆಂಗೋ ಸರ್ಕಾರ ಬೆಳೆಸ್ಬಿಡ್ಬೇಕು. ಬೆಳೆಸಿದ್ರೆ ಇವ್ರು ಜಲ್ದಿ ಬಂದು ಮತ್ತೆ ಅಧಿಕಾರದಿಂದ ಲೂಟಿ ಹೊಡೆಯಕ್ಕೆ ಬಿಟ್ರೆ ಇನ್ನೇನಿಲ್ಲ ಅವ್ರ ಕೆಲಸಗಳು. ಮತ್ತೆ ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ರಲ್ಲಪ್ಪ. ಮತ್ತೆ ರಾಜ್ಯಪಾಲ ಆಡಳಿತ ಬರಬೇಕು ಮತ್ತೆ ಅವ್ರು ಹೇಳ್ತಾ ಇದಾರೆ ಅಂತ ಹೇಳ್ತಾರಲ್ಲ. ಏನು ರಾಜಣ್ಣ ಕೂಡ ಹೇಳ್ತಾರೆ ಸರ್, ಅಲ್ರಿ, ಅವರು ಇಲ್ಲಿ ಮಾತಾಡೋಕೆ ಬಿಟ್ಟರೆ ಒಂದು ಸ್ವಲ್ಪ ಅವ್ರು ಹೇಳ್ತಿರೋದು ಗವರ್ನರ್ ಆಡಳಿತ ಬರಬೇಕಂತಕ್ಕಂಥ ಮಾತು. ಉದ್ದೇಶ ಏನು? 140 ಸಂಖ್ಯೆ ಇರತಕ್ಕಂಥದ್ದನ್ನು ಉದ್ದೇಶ ಏನು?
ರಾಜಣ್ಣ ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ರಾಜ್ಯಪಾಲ ಆಡಳಿತ ಬರಬೇಕಂದ್ರೆ ಜಲ್ದಿ ಸರ್ಕಾರ ಬೀಳಬೇಕು ಅಂತ ಅವ್ರ ಅರ್ಥ. ಯಾರ್ದು? ಜಗದೀಶ್ ಶೆಟ್ಟರ್ ಸಾಹೇಬ್ರದ್ದು. ಅಂದರೆ ಬಿ ಜೆ ಪಿದವ್ರು ಕಾಯ್ತಾ ಇದ್ದಾರೆ ಸರ್ ಸರ್ಕಾರ ಬೀಳಲಿ ಅಂತ. ಮತ್ತೆ ಇನ್ನೇನು ಮಾಡ್ತಿದಾರಪ್ಪ ಅವರು? ಬೇರೆ ಏನೇನು ಇದೆಯಾ? ಅಲ್ಲ, 2 ತಿಂಗಳಾಯ್ತು ಕುರ್ಜಿ ಕಿತ್ತಾಟ ನಡೀತಿರೋದು ರಾಜ್ಯದಲ್ಲಿ. ರಾಹುಲ್ ಗಾಂಧಿ ಸೋನಿಯಾ ಅಲ್ರಿ ಸತತವಾಗಿ ಮುಖ್ಯಮಂತ್ರಿಗಳು ಯಾವ್ದಾರ ಒಂದು ಕಾರ್ಯಕ್ರಮ ಮಿಸ್ ಮಾಡಿದಾರೇನ್ರಿ? ನಾನು ಅವ್ರದ್ದು ಅದೇ ಕಾರ್ಯಕ್ರಮದಲ್ಲಿದ್ದೀನಿ. ರೈತರ ವಿಷಯ ಆಗಿರಲಿ, ಕಬ್ಬಿನ ವಿಷಯ ಆಗಿರಲಿ, ಈಗ ಮೆಕ್ಕೆಜೋಳ ವಿಷಯ ಆಗಿರಲಿ, ಎಲ್ಲ ವಿಷಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕೂತ್ಕೊಂಡು ಎಲ್ಲ ಮೀಟಿಂಗ್ಗಳಿಗೆ ಭಾಗವಹಿಸ್ತಿದ್ದಾರೆ. ಹೌದಪ್ಪ, ಎಲ್ಲಿ ತಿರುಗಾಡ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಸಚಿವರುಗಳು ತಿರುಗಾಡ್ತಿದ್ದಾರೆ. ಸುಮ್ಮನೆ ಮತ್ತೆ ಬಿ ಜೆ ಪಿ ಹೇಳ್ಬೇಕು, ಹೇಳ್ತಾರೆ. ಏನು ಮಾಡ್ಬೇಕು ಅದಕ್ಕೆ? ಸರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಶ್ಯಾಮ್ ಪಿತ್ರೋಡ ಸೇರಿ 6 ಮಂದಿ ಮೇಲೆ ಮತ್ತೆ ದೆಹಲಿ ಪೊಲೀಸರು ದೂರು ದಾಖಲೆ ಸರ್. ಅದು ಬೇರೆ ಏನಿದೆ ಈಗ? ಅದೇ ಹೇಳ್ತಿರೋದು, ಬಿ ಜೆ ಪಿಯವರು ಕಳೆದ 11 ವರ್ಷದಿಂದ ಮಾಡಿರ್ತಕ್ಕಂಥ ಇದು ಬಿಟ್ಟರೆ, ಈಗ ಮೊನ್ನೆ ತಾನೇ IMFನವರು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡು ಗ್ರೇಡ್ ಏನು ಕೊಟ್ಟಿದೆ ದೇಶಕ್ಕೆ? ಇದ್ರ ಬಗ್ಗೆ ಏನು ಬಿ ಜೆ ಪಿಯವ್ರು ಮಾತನಾಡ್ತಾರಾ? 11 ವರ್ಷ ಇವರು ಆಡಳಿತದಿದೆ. ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಹ್ಯಾಸ್ ಗಿವನ್ ಸಿ ಗ್ರೇಡ್ ಟು ದಿಸ್ ಕಂಟ್ರಿ. ಏನಕ್ಕೆ ಸಿ ಗ್ರೇಡ್ ಕೊಟ್ಟರು ಸ್ವಲ್ಪ ಯಾರನ್ನ ಮಾತಾಡ್ತಾರಾ? ಬಿ ಜೆ ಪಿಯವ್ರು ಯಾರನ್ನ ಸ್ವಲ್ಪ ಬುದ್ಧಿವಂತರಿರ್ತಕ್ಕಂಥವ್ರು, ವಿಚಾರವಂತರಿರ್ತಕ್ಕಂಥ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಸಿ ಗ್ರೇಡ್ ಯಾಕೆ ಬಂತು? ಏನು ಕಾರಣ ಏನು ಸಿ ಗ್ರೇಡ್ ಬರಲಿಕ್ಕೆ? ಈಗ ಮುಂದಿರ್ತಕ್ಕಂಥ ದಿನಗಳಲ್ಲಿ $100 ಆಗ್ಬೋದು $1 ಅಂತಕ್ಕಂಥದ್ದು ನಡೀತದೆ, ಚರ್ಚೆ ಇದೆ. ಇದು ಇಂಪಾರ್ಟೆಂಟಾ ಏನೋ? ಬರೀ ಇವೇ ಯಾರ ಮೇಲೆ ಕೇಸ್ ಹಾಕೋಕ್ಕೆ ಕಾರಣ ಏನು ಕೇಳಬೇಕಲ್ಲ ಅವರಿಗೆ. ಬಿ ಜೆ ಪಿಯವ್ರಿಗೆ ಕೇಳಿ. ಕೇಸ್ ಹಾಕ್ತಕ್ಕಂಥದ್ದು ಕೇವಲ ಅದೇ ರಾಜಕೀಯವಾಗಿ ಬಿಟ್ಟರೆ ಇನ್ನೇನು ಬೇರೆ ಏನಿದೆ ಕೇಸ್ ಹಾಕ್ಲಿಕ್ಕೆ? ದುರುಪಯೋಗ ಮಾಡ್ಕೊತಿದ್ದಾನೆ ಕೇಂದ್ರ ಸರ್ಕಾರ. ಆಯ್ತು ರೀ, 11 ವರ್ಷ ಆಯ್ತಲ್ರಿ ಆಡಳಿತದಲ್ಲಿದ್ದು. ನೀವು ಸದಾ ಕೊಡಂಗಿದ್ರೆ ಕೊಡ್ರಿ. ಕಾನೂನು ನಿಮ್ಮ ಹತ್ರ ಇದೆ, CBI ನಿಮ್ಮ ಹತ್ರ ಇದೆ, ಎಲ್ಲ ಮಾನಿಟರ್ ಮಾಡ್ತಾರೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಕೋರ್ಟು ಕಚೇರಿಗಳು ಮ್ಯಾನೇಜ್ ಮಾಡೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ. ಇನ್ನೇನು ಈ ದೇಶದಲ್ಲಿ ಏನು ಉಳಿದಿದೆ ಅನ್ನೋ ಚುನಾವಣೆ ಆಗಲ್ಲ ಅಂತ ಅದೇ ಲೆಕ್ಕ ಕಾಣ್ತಾ ಇದೆಯಲ್ಲ. ಚುನಾವಣೆಗಳು ನಡೆದ್ರು ಏನೈತೆ, ಎಲೆಕ್ಷನ್ ಅವರೇ ಗೆಲ್ತಾರೆ. ಹೆಂಗ್ರಿ ಗೆಲ್ಬೋದು ಎಲೆಕ್ಷನು? ಕಾರಣ ಏನು ಗೆಲ್ಲಕ್ಕೆ? ಏನಾರು ಬೇಕಲ್ಲ. ಸರ್, ಈಗ ನಿನ್ನೆ ಶಾಂತಿ, ಇದು ಕ್ರಾಂತಿ ಶಾಂತಿ ಆಯ್ತಾ ಸರ್? ನಿನ್ನೆ ಮೀಟಿಂಗ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಆಯಿತು. ಬೇರೆ ಏನು ಹೇಳ? ಬದಲಾವಣೆ ವಿಚಾರ ಮುಂದಿನ ಎಲೆಕ್ಷನ್ ಮೇಲೆ ಕಾಂಗ್ರೆಸ್ನಲ್ಲಿ ಏನು ಎಫೆಕ್ಟ್ ಆಗಲ್ವಾ ಸರ್? ಏನು ಅಭಿಪ್ರಾಯ ನಿಮ್ಮದ್ರ ಮೇಲೆ ಈ ಒಂದು ಗೊಂದಲ ವಿಚಾರದಲ್ಲಿ? ಇನ್ನು ಎಲೆಕ್ಷನ್ ದೂರ ಇದೆ ರಾಜ, 2.5 ವರ್ಷ ಇದೆ. ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಮುಂದೆ TP ಮುಂದೆಲ್ಲ ಬರುತ್ತಲ್ಲ. ಯಾವುದೇ ಚುನಾವಣೆಗಳಿಗೆ ಬಂದರೆ ನನಗೆ ನಂಬಿಕೆ ಇದೆ, ತಾಲೂಕ್ ಪಂಚಾಯತ್ ಆಗಿರಲಿ, ಜಿಲ್ಲಾ ಪಂಚಾಯತ್ ಆಗಿರಲಿ, ಮುನ್ಸಿಪಾಲ್ಟಿ ಆಗಿರಲಿ, ಮುಂದೆ ಬರ್ತಕ್ಕಂಥ ಅಸೆಂಬ್ಲಿ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಪಾರ್ಟಿ ಸಂಘಟನವಾಗಿದೆ. ಖಂಡಿತವಾಗ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಕಾಂಗ್ರೆಸ್ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಖಂಡಿತವಾಗ್ಲೂ ನನ್ನ ನಂಬಿಕೆ ಇದೆ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಹೇಳಿರ್ತಕ್ಕಂಥ ವಿಚಾರ ಜನ ನಮ್ಮನ್ನು ಒಪ್ಪಿ ಪುನಃ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ಸಂತೋಷ್ ಲಾಡ್ ಅವರು ವಿಪಕ್ಷಗಳಿಗೆ ಸರಿಯಾದ ಉತ್ತರ ಕೊಡ್ತಾರೆ, ಇದು ಗೊತ್ತಿರೋ ವಿಚಾರ. ಈಗ DK ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರಂತೆ ಕೆಲವೊಂದಿಷ್ಟು ಮಾತುಗಳು ಬಿಜೆಪಿಯಿಂದ ಕೇಳ್ಬಂತು. ಇದಕ್ಕೆ ನೀವು ಒಂದು ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಆಗಿ ಇದನ್ನ ಹೆಂಗೆ ನೋಡ್ತೀರಂತ? ನನಗೆ ಗೊತ್ತಿಲ್ಲ ರೀ. ಈಗ ನೋಡಿ, ಈಗ ಅವ್ರು BJP ಆ ರೀತಿ ಹೇಳ್ತಾ ಇದ್ದಾರೆ ಅಂದರೆ ನಾವು ಹೆಂಗ್ರಿ ಅದನ್ನ ಹೇಳೋಕ್ಕಾಗತ್ತೆ? BJP ಅವ್ರನ್ನ ಕೇಳ್ಬೇಕು. ಅವ್ರ ಹತ್ರ ಖಚಿತ ಮಾಹಿತಿ ಇದ್ರೆ ಅವರಿಗೆ ಹೇಳಕ್ಕೆ ಹೇಳಿ, ಬಹಿರಂಗ ಪಡಿಸಕ್ಕೆ ಹೇಳಿ. ಕಾಂಗ್ರೆಸ್ಸಲ್ಲಿ ಇದೆ ಜಗಳ, ಬಿಜೆಪಿ ಸಂಬಂಧ ಇಲ್ಲ ಸರ್. ಪದೇ ಬಿಜೆಪಿ ಆರೋಪ ಮಾಡ್ತಿರಲ್ಲ ಸರ್. ನಾವೇನು BJP ಆರೋಪ ಮಾಡಿ? ಒಳ ಜಗಳ ಇಲ್ಲ ಅಂತ ಸರ್, ಕಾಂಗ್ರೆಸ್ಸಲ್ಲಿ ಅಲ್ಲ ಇದು. ಅಲ್ಲ, ಅವ್ರು ಹೇಳ್ತಿರೋದು ಬೇರೆ. ಅವ್ರು ಹೇಳಿರೋದು BJP ಆರೋಪ ಮಾಡ್ತಿದ್ದಾರೆ, DK ಶಿವಕುಮಾರ್ ಅವರು BJP ಹೋಗ್ತಾರೆ ಅಂತ ಹೇಳಿರ್ತಕ್ಕಂಥ ಅವ್ರ ಪ್ರಶ್ನೆ ಅದು. ನನಗೆ ಗುರುತಿಲ್ಲಪ್ಪ ಮಾಹಿತಿ ಅಂತ ಹೇಳಿದೆ. ಅಲ್ಲ ಸರ್, ಈಗ ಪ್ರೆಸ್ ಮೀಟ್ ಮಾಡಿದ್ರು, ಹಂಗಾರೆ ಜಗಳ ಇದೆ ಅಂತ ಪ್ರೆಸ್ ಮೀಟ್ ಮಾಡಿದ್ರು ಸರ್. ಯಾಕೆ ಪ್ರಸ್ತಾಪ ಮಾಡಿದ್ರು? ಮೀಟ್ ಯಾಕೆ ಮಾಡಿದ್ರು ಸರ್ ಇಬ್ರು? ನಾನು ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥದ್ದು. ನೀವು ಯಾವ ಪ್ರಶ್ನೆಗೆ ಏನೇನೋ ಕೇಳ್ತಿರಲ್ರಿ. ಈಗ ನೀವಿಬ್ಬರದು ಉಪಮುಖ್ಯಮಂತ್ರಿದು, ಮುಖ್ಯಮಂತ್ರಿಯವ್ರದ್ದು ಬಗ್ಗೆ ನನ್ನ ಮುಂದೆ ಆ ಪ್ರಶ್ನೆ ಕೇಳಬೇಡಿ. ಒಂದೇ ಉತ್ತರ ಇರ್ತದೆ, ನೀವೇ ಬೇಜಾರು ಕಳ್ತೀರಿ ಅಂತ ಹೇಳಿದೆ. ಬೇರೆ ಈಗ ಹಾಸ್ಯ ನಟರು ನಿಧನ ಆಗಿದೆ, ಉಮೇಶ್ ಹಾಸ್ಯ ನಟ, ಕಾಮಿಡಿ ಆಕ್ಟರ್, 80 ವರ್ಷ ಸರ್. ವೆರಿ ಸಾರಿ. ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್ ನಮ್ಗೆ ಇದ್ದರು ಅವರು. ಸೊ ಹಂಗಾಗಿ ಅವ್ರ ಕುಟುಂಬಕ್ಕೆ ತಮ್ಮ ಮುಖಾಂತರ ಸಾಂತ್ವನ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ ನಿಮಗೆ. ಈಗ ನೀವು ಸಿದ್ದರಾಮಯ್ಯ ಆಪ್ತರಾಗಿದ್ದೀರಾ, ಒಳಗೆ ಕಾಂಗ್ರೆಸ್ಸಲ್ಲಿ ಏನೇನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ನೀವು ಸಿದ್ದರಾಮಯ್ಯ ಬನ್ನದಲ್ಲೇ ಹೊಂದ್ಕೊಂಡು ಹೋಗ್ತೀರಾ? ಸಿದ್ದರಾಮಯ್ಯ 2.5 ಕಂಟಿನ್ಯೂ ಆಗಬೇಕಂತ ಮುಖ್ಯಮಂತ್ರಿ? ಅಲ್ರಿ, ನಾನು ಹೇಳಿದ್ನಲ್ಲ, ಈ ಪ್ರಶ್ನೆ SLE ಕೇಳಿದ್ರೆ ಉತ್ತರ ಸೇಮ್ ಇರ್ತೈತೆ ರೀ. ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಿರ್ಧಾರಕ್ಕೆ ನಾನು ಒಪ್ತೀರಂದ್ಮೇಲೆ ನೀವು SLE ಕೇಳಿದ್ರೆ ಏನು ಪ್ರಶ್ನೆ? ಎಲ್ಲರೂ ಶಾಸಕ ಅಲ್ರಿ, ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಒಪ್ತಾರಂದ್ಮೇಲೆ ಕರ್ನಾಟಕದ ಪ್ರತಿಯೊಬ್ಬ ಶಾಸಕ, ಕಾಂಗ್ರೆಸ್ ಎಲ್ಲ ಸಚಿವರುಗಳು ಒಪ್ಪದಂಗೆ ಅದು.